ಸರ್ ಇವತ್ತಿಗೆ 3 ವರ್ಷ ತುಂಬಿದೆ ಸರ್ಕಾರ. ಇವತ್ತಿಗೆ 3 ವರ್ಷ ಆಗಿದೆ. ಅದಕ್ಕಾಗಿ ನಿನ್ನೆ ದಿವಸ ಸರ್ಕಾರದ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಚಿವರು ಕೂಡ ಭಾಗವಹಿಸಿದರು. ನಾವು ಇಡೀ ಕರ್ನಾಟಕ ರಾಜ್ಯಕ್ಕೆ, ಜನಸಮುದಾಯಕ್ಕೆ ಒಂದು ಸಂದೇಶ ಹೋಗಬೇಕು. ನಾವು ನಿಮ್ಮ ಪರವಾಗಿ 3 ವರ್ಷ ಆಡಳಿತವನ್ನು ಮಾಡಿದ್ದೇವೆ, ನುಡಿದಂತೆ ನಡೆದಿದ್ದೇವೆ, ಕಾರ್ಯಕ್ರಮಗಳನ್ನು ಏನು ಘೋಷಣೆ ಮಾಡಿದ್ದೋ ಅವೆಲ್ಲ ಅನುಷ್ಠಾನ ಮಾಡಿದ್ದೇವೆ, ಮುಂದೆಯೂ ಕೂಡ ಮಾಡ್ತೇವೆ ಅನ್ನುವಂಥ ಸಂದೇಶವನ್ನು ಕೊಡಬೇಕಾಗಿತ್ತು. ಅದಕ್ಕಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು. ಸ್ವಾಭಾವಿಕವಾಗಿ ವಿರೋಧ ಪಕ್ಷದವರು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾರೆ. ಅದು ನಮಗೆ, ನಾವು ಅದನ್ನು ಪಾಸಿಟಿವ್ ಕ್ರಿಟಿಸಿಸಮ್ ಅಂತಲೇ ತೊಗೊಳ್ತೀವಿ. ಮುಂದೆ ಯಾವ ರೀತಿ ಇನ್ನು 2 ವರ್ಷದಲ್ಲಿ ಎಷ್ಟು ತ್ವರಿತವಾಗಿ ಕಾರ್ಯಕ್ರಮಗಳಾಗಬೇಕು ಅನ್ನೋದ್ರ ಬಗ್ಗೆ ಮಾಡ್ತೇವೆ. ಇದರಲ್ಲಿ ನಾವು ಒಂದು ಗಮನಿಸಬೇಕು, ಜನಸಮುದಾಯವನ್ನು ಒತ್ತಾಯ ಮಾಡಿ ಯಾರೂ ಕರ್ಕೊಂಡು ಬರೋದಿಲ್ಲ. ಈಗ 1,52,000 ಜನಕ್ಕೆ ಹಕ್ಕುಪತ್ರ ಕೊಡ್ತೀವಿ ಅಂತ ಹೇಳಿದಾಗ ಅದು ಜನವಿರೋಧಿ ಕಾರ್ಯಕ್ರಮ ಆಗೋದಿಲ್ಲ, ಅಥವಾ ಒತ್ತಾಯ ಮಾಡಿ ಜನರನ್ನು ಕರ್ಕೊಂಡು ಬರ್ತಾರೆ ಅನ್ನುವಂಥದ್ದು ಮಾತುಗಳು ಅವೆಲ್ಲ ಸರಿ ಕಾಣಿಸೋದಿಲ್ಲ. ನಾವು ಯಾವುದೇ ಯೋಜನೆಯನ್ನು ಮಾಡಿದಾಗ, ಯಾವುದೇ ಕಾರ್ಯಕ್ರಮ ಮಾಡಿದಾಗ ಅದು ತಾಲೂಕು ಮಟ್ಟದಲ್ಲಿ ಒಂದು ಸಭೆ ಮಾಡ್ತೀವಿ. ಅಲ್ಲಿ ಹಾಗಾದರೆ ಜನ ಕರ್ಕೊಂಡು ಬಂದು ಮಾಡೋದಿಲ್ವಾ, ಕಾರ್ಯಕ್ರಮ ಮಾಡೋದಿಲ್ವಾ, ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮಾಡೋದಿಲ್ವಾ? ಅದೇ ರೀತಿ ಇದು ರಾಜ್ಯ ಮಟ್ಟಕ್ಕೆ ಒಂದು ಸಂದೇಶ ಹೋಗಲಿ ಅಂಥೇಳಿ ನಾವು ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ದುರುದ್ದೇಶಗಳು ಯಾವುದು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ನಿನ್ನೆ ಒಂದು ಕಾರ್ಯಕ್ರಮ ರಾಜಕೀಯ ಚರ್ಚೆಗಳನ್ನು ಕೂಡ ಹುಟ್ಟಾಕಿದೆ ಸರ್. ಅಂದರೆ ರಾಜಕೀಯ ಟೀಕೆಗಳು ಕೂಡ ಒಂದಷ್ಟು ಕಾರಣ. ಸ್ವಾಭಾವಿಕವಾಗಿ ಒಂದು ಪಕ್ಷ ಆಡಳಿತದಲ್ಲಿದೆ ಅಂದಾಗ ಆ ಪಕ್ಷದ ಕಾರ್ಯಕ್ರಮಗಳನ್ನು ಟೀಕೆ ಮಾಡೋರು ವಿರೋಧ ಪಕ್ಷದಲ್ಲಿ ಇದ್ದೇ ಇರ್ತಾರೆ. ಜನಸಮುದಾಯದಲ್ಲೂ ಕೂಡ ಅನೇಕ ಜನ ಅದರ ಬಗ್ಗೆ ಪರ ವಿರೋಧ ನಡೀತಾನೆ ಇರುತ್ತೆ. ಆ ಚರ್ಚೆಯ ಮಧ್ಯೆನೂ ಕೂಡ ನಾವು ಒಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕು, ಅಷ್ಟೇ ಆಗ್ತಾ ಇರೋದು. ನಾವು ಜನಪರವಾಗಿದ್ದೇವೆ, ಬಡವರ ಪರವಾಗಿದ್ದೇವೆ. 5 ಗ್ಯಾರಂಟಿ ಯಾರಿಗೆ ಕೊಡ್ತಾ ಇದ್ದೀವಿ ನಾವು? ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಬಡವರಿಗೆ ಅಂಥೇಳಿ. ಅದರಲ್ಲಿ ಯಾರು ಅನುಕೂಲಸ್ಥರು ಕೂಡ ಅದರ ಲಾಭವನ್ನು ಪಡ್ಕೊಳ್ತಿದ್ದಾರೆ. ಅವರೆಲ್ಲ ಹಾಗಾದರೆ ನಮಗೆ ಬೇಡ, ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರಾ? ಅವರು ಲಾಭ ಪಡ್ಕೊಳ್ತಾರೆ. ನಮ್ಮ ಉದ್ದೇಶ ಇರೋದು ಇಡೀ ಸಮಾಜಕ್ಕೆ ಮತ್ತು ಇಡೀ ಜನಸಮುದಾಯಕ್ಕೆ ಅದು ತಲುಪಬೇಕು ಅಂತ ತಲುಪ್ತಾ ಇದೆ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಈಗ 3 ವರ್ಷದಲ್ಲಿ 5 ಗ್ಯಾರಂಟಿಯನ್ನು ಅನುಭವಿಸಿಲ್ವಾ? ಅದು ಅರ್ಥ ಮಾಡ್ಕೊಳ್ಬೇಕು. ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಟೀಕೆ ಮಾಡೋರು ಹೆಂಗೆ ಅರ್ಥ ಮಾಡ್ಕೊತಾರೆ?